ತುಂಗಭದ್ರಾ ಎಡದಂಡೆಯ ಕಾಲುವೆ ಒಡೆದು ನೀರು ಪೋಲಾಗಿರುವಂತಹ ಘಟನೆ ಸಂಭವಿಸಿದೆ. ಕಾಲುವೆ ಒಡೆದು ರೈತರ ಜಮೀನಿಗೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿ ಬರ್ತಾ ಇದೆ. ರೈತರು ಬೆಳೆದಿರುವಂತಹ ಬೆಳೆಗಳಿಗೆ ನೀರು ನುಗ್ಗಿ ಬರ್ತಾ ಇದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಕೊಪ್ಪಳ ತಾಲೂಕಿನ ಬಸಾಪುರ ಬಳಿಯಲ್ಲಿ ಕಂಡುಬಂದಂತಹ ದೃಶ್ಯ ಇದು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಕಾಲುವೆಗಳನ್ನು ದುರಸ್ತಿ ಮಾಡದ ಟಿಬಿ ಡ್ಯಾಮ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ರೈತರು. ಸರಿಸುಮಾರು 3,000 ಕ್ಯೂಸೆಕ್ ನೀರು ಹರಿಸ್ತಾ ಇದೆ ಟಿಬಿ ಡ್ಯಾಮು. ಕಾಲುವೆ ಪರಿಶೀಲನೆ ಮಾಡದೇನೆ ನೀರು ಹರಿಬಿಟ್ಟಿದ್ದಾರೆ. ಹೀಗಾಗಿ ಕಳೆದ 2 ವಾರಗಳಿಂದ ಕಾಲುವೆ ಒಡೆದು ಹೋಗಿದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಆದರೆ ಭಾರಿ ಪ್ರಮಾಣದಲ್ಲಿ ಹರಿದು ಬಂದಂತಹ ನೀರು ರೈತರು ಬೆಳೆದಿರುವಂತಹ ಗದ್ದೆಗಳಿಗೆ, ಕೃಷಿ ಜಮೀನುಗಳಿಗೆ ನುಗ್ಗಿ ಭಾರಿ ಪ್ರಮಾಣದಲ್ಲಿ ನಷ್ಟವನ್ನು ರೈತರು ಅನುಭವಿಸ್ತಾ ಇದ್ದಾರೆ. ಈ ನಡುವೆ ಅಧಿಕಾರಿಗಳು ಕಾಲುವೆ ಒಡೆದಿದೆಯಾ ಅಥವಾ ನೆಟ್ಟಗಿದೆಯಾ ಇದು ಯಾವುದನ್ನು ಕೂಡ ಗಮನಿಸದೇನೆ ನೀರು ಬಿಟ್ಟಿದ್ದಾರೆ ಅಂತ ರೈತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ತುಂಗಭದ್ರಾ ಎಡದಂಡೆ ಕಾಲುವೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನಿಂದ ಬಸಾಪುರ ಗ್ರಾಮದಲ್ಲಿ ಇದು ಕೆರೆ ಹತ್ತಿರ ಇರುವಂತ ಕೆನಾಲ್ ಇದು. ಇಲ್ಲಿ ಕೊರೆ ಬಿದ್ದಿದೆ. ಈ ಕೊರೆ ಬಿದ್ದು ಸಾಕಷ್ಟು ನೀರು ಹೊರಗಡೆ ಹೊಂಟಿದೆ. ಬಟ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದನ್ನ ಕೈ ತಗೊಂಡು ಮಾಡ್ಬೇಕು ಅಂತ ಯಾರು ಅನ್ಕೊಂತ ಇಲ್ಲ. ಬಟ್ ಅದೇನಾಗಿದೆ ಅಂದ್ರೆ ಇದು ಸುಮಾರು 15 ದಿನ 20 ದಿನ ಆಯ್ತು. ಅದು ಹಂಗೆ ಕೊರಿತಾ ದೊಡ್ಡದಾಗಿ ಏನಾರ ಇದು ಆಗತ್ತ ಏನಾರ ಆದ್ರೆಗೇನೆ ಇದು ಇಲ್ಲಿಂದ ಹಿಡಿದು 1000 ಎಕರೆ ಇದೆ ಕೆಳಗಡೆ ಎಲ್ಲ. ಅದು ರೈತರಿಗೆ ಬಹಳ ತುಂಬಾ ಲಾಸ್ ಮಾಡ್ತೈತೆ. ಆಮೇಲೆ ನಮ್ಗೆ ಈಗ ರೈತರಿಗೆ ಸಂಬಂಧಪಟ್ಟಂತೆ ನೀರ್ ಕುಡಿಬೇಕು, ನೀರಿಲ್ಲ ಅದು ಇದು ಅಂತಾರೆ. ಬಟ್ ಈ ತರ ನೀರು ವೇಸ್ಟ್ ಆಗ್ತಾ ಇದ್ರೆ ನೀರ್ ಎಲ್ಲಿ ಹೋಗ್ತಾವ ರೈತರಿಗೆ? ಅದನ್ನ ಇದಕ್ಕೆ ಸಂಬಂಧಪಟ್ಟ ನೀರಾವರಿ ಇಲಾಖೆ ಏನಿದೆ ಅಲ್ಲ, ಇದನ್ನ ತಕ್ಷಣ ಬಂದು ಇದನ್ನ ಕೈ ಕಳಮಗೊಳ್ಬೇಕಂತೇಳಿ ಕೇಳ್ಕೊತೀವಿ ಸರ್ ನಾವು. ಕೋಟೇಶ್ವರ ಅಂತೇಳಿ ಬಸಾಪುರ. ಎಷ್ಟು ದಿನದಿಂದ ಆಗ್ತಿದೆ ಮತ್ತೆ ಇಲ್ಲೆಲ್ಲ ಏನ್ ರೈತರೇನು ಅಗಿ ಹಚ್ತಾ ಇಲ್ಲ ಸರ್. ಬಟ್ ಸ್ವಲ್ಪ ನಿಂತಿರ್ತದೆ ಸರ್. ಬಟ್ ಇದನ್ನ ಹೇಳಿದಾರೆ. ಬಟ್ ಅವ್ರು ಮಾಡ್ತೀನಿ ಅಂದಾರ. ಬಟ್ ಯಾರು ಬಂದು ಕ್ರಮ ತಗೊಂತ ಇಲ್ಲ ಸರ್ ಮಾಡ್ಬೇಕು ಅಂತೇಳಿ. ಅದು ಬಿಟ್ರೆ ಕಾಲೇ ಹೊಡಿತೈತೆ ಸರ್. ಇನ್ನೊಂದ್ 2-3 ದಿನ ಹಿಂಗೆ ಇತ್ತಂದ್ರೆ ಕಾಲೇ ಹೊಡಿತೈತೆ. 100% ಹೊಡಿತೈತೆ ಸರ್. ಆಮೇಲೆ ಈ ಭಾಗದಾಗ ರೈತರೆಲ್ಲ ಬಹಳ ಲಾಸ್ ಆಗ್ತಾರೆ ಸರ್. ಇಲ್ಲಿ ತುಂಗಭದ್ರಾ ಎಡದಂಡೆ